ಕ್ಯಾನ್ಸರ್ ರೋಗ. ಕ್ಯಾನ್ಸರ್ ರೋಗಕ್ಕೆ ಕಾರಣಗಳು, ಕ್ಯಾನ್ಸರ್ ರೋಗದ ಲಕ್ಷಣಗಳು ಹಾಗೂ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಇದು ತುಂಬಾ ದೊಡ್ಡ ಸಬ್ಜೆಕ್ಟು, ಆದರೂ ಕೂಡ ಸ್ವಲ್ಪ ಸಮಯದಲ್ಲಿ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಕ್ಯಾನ್ಸರ್ ರೋಗ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ದುಶ್ಚಟಗಳನ್ನು ಮಾಡೋದು. ಬಹಳ ದುಶ್ಚಟಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಮೊದ್ಲು ಯಾರೋ ಒಬ್ರು ಸರಾಯಿ ಕುಡಿತಾ ಇದ್ರು, ಯಾರೋ ಒಬ್ರು ಗುಟ್ಕಾ ತಂಬಾಕು ತಿಂತಾ ಇದ್ರು, ಯಾರೋ ಬಿಡಿ ಸಿಗರೇಟ್ ಸೈತಾ ಇದ್ರು. ಈಗ ಯಾರೋ ಒಬ್ರು ಸೈತಾ ಇಲ್ಲ, ಕುಡಿತಾ ಇಲ್ಲ, ತಿಂತಾ ಇಲ್ಲ ಅನ್ನೋ ಪರಿಸ್ಥಿತಿ ಎದುರಾಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವೆಲ್ಲ? ಬಹಳ ನೋವು ಅನಿಸ್ತದೆ ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ. ನಿಮ್ಮ ದುಶ್ಚಟಗಳಿಗೆ ನಿಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತೀರಾ, ಮನೇನು ಹಾಳು ಮಾಡ್ತೀರಾ, ದುಡ್ಡು ಹಾಳಾಗುತ್ತೆ. ಯಾಕೆ ಈ ಒಂದು ಕೆಟ್ಟ ಜೀವನದಲ್ಲಿ ತಮ್ಮನ್ನ ತಾವು ಹಾಳು ಮಾಡ್ಕೊಳ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ತಮ್ಮಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ದಯವಿಟ್ಟು ಆತ್ಮೀಯರೇ, ತಾವೇನಾದ್ರೂ ಇಂಥ ದುಶ್ಚಟಗಳಿಗೆ ತುತ್ತಾಗಿದ್ರೆ ದಯವಿಟ್ಟು ಹಿಂದೆ ತಮ್ಮ ಆತ್ಮಸಾಕ್ಷಿಗೆ ಪ್ರಮಾಣ ಮಾಡಿಕೊಂಡು, ತಲೆ ಮೇಲೆ ಕೈ ಇಟ್ಕೊಂಡು ತಮ್ಮ ಆತ್ಮಸಾಕ್ಷಿಗೆ ಪ್ರಮಾಣ ಮಾಡಿಕೊಂಡು ಇವತ್ತೇ ಇಂತಹ ದುಶ್ಚಟಗಳನ್ನು ಬಿಟ್ಬಿಡಿ. ಇವುಗಳು ಕ್ಯಾನ್ಸರ್ ಸಮಸ್ಯೆಗೆ ಪ್ರಧಾನ ಕಾರಣ. ಕೆಲವೊಮ್ಮೆ ಅಜೀರ್ಣ, ಮಲಬದ್ಧತೆಯಿಂದ ಪಿತ್ತ ವೃದ್ಧಿಯಾಗಿ ಅದು ಕೂಡ ಕ್ಯಾನ್ಸರ್ಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಅಜೀರ್ಣ ಮತ್ತು ಮಲಬದ್ಧತೆ. ಕೆಲವು ಜನ ಯಾವ ದುಶ್ಚಟನ ಮಾಡದೇ ಇದ್ರೂ ಕೂಡ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಯಾಕಂದ್ರೆ ಅಜೀರ್ಣದಿಂದ ಮಲಬದ್ಧತೆಯಿಂದ ಪಿತ್ತ ವಿಕಾರದಿಂದ ಶರೀರದೊಳಗಡೆ ಅನಧಿಕೃತವಾಗಿರ್ತಕ್ಕಂಥ ಆ ಒಂದು ಪಿತ್ತದ ಸಂಗ್ರಹಣೆಯಾಗಿ ಗಡ್ಡೆಯಾಗಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಪಿತ್ತದ ವಿಕಾರದಿಂದಾಗಿ ಶರೀರದಲ್ಲಿ ಇನ್ಫೆಕ್ಷನ್ಗಳು ಉಂಟಾಗಿ ಪದೇ ಪದೇ ಜ್ವರ, ಕೆಮ್ಮು, ನೆಗಡಿ ಬಂದು ಅದು ಕೂಡ ಕೆಲವೊಮ್ಮೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಹಾಗಿದ್ರೆ ಇಂಥ ಎಲ್ಲಾ ಸಮಸ್ಯೆಗಳಿಂದ ತಾವು ಹೊರಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಾವು ಏನ್ ಮಾಡ್ಬೇಕು? ದುಶ್ಚಟಗಳಿಂದ, ಕೆಟ್ಟ ಆಹಾರ ಪದ್ಧತಿಯಿಂದ, ಕೆಟ್ಟ ಜೀವನ ಪದ್ಧತಿಯಿಂದ ಹೊರಗಡೆ ಬರ್ಬೇಕು. ತಡವಾಗಿ ತಿನ್ನೋದು, ತಡವಾಗಿ ಮಲ್ಕೊಳ್ಳೋದ್ರಿಂದ, ಹಾಗೇನೆ ಮಾಂಸಾಹಾರ, ಚಹಾ, ಕಾಫಿ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳು ಹಾಗೂ ಚಾಕ್ಲೇಟು ಇವೆಲ್ಲ ಕೆಟ್ಟ ಆಹಾರ ಪದ್ಧತಿಯಿಂದ ಶರೀರದಲ್ಲಿ ಕಾರ್ಸಿನೋಜೆನಿಕ್ ಆಸಿಡ್ಗಳ ಉತ್ಪತ್ತಿಯಾಗಿ ಪಿತ್ತ ಉಲ್ಬಣಗೊಂಡು ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ದಯವಿಟ್ಟು ಇದರಿಂದ ತಾವು ಹೊರಗಡೆ ಬನ್ನಿ. ಇನ್ನು ಈಗಾಗಲೇ ತಪ್ಪು ಮಾಡ್ಬಿಟ್ಟಿದ್ದೇವೆ, ಯಾವ್ದಾವ್ದೋ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಗಡ್ಡೆ ಆದ್ರೆ ಟ್ಯೂಮರ್ ಆಗಿ ಕ್ಯಾನ್ಸರ್ ಆಗುತ್ತೆ, ಅದೇ ರಕ್ತದಲ್ಲಿ ಇನ್ಫೆಕ್ಷನ್ ಆದ್ರೆ ಬ್ಲಡ್ ಕ್ಯಾನ್ಸರ್ ಆಗುತ್ತೆ. ಅದೇ ಶರೀರದ ಒಳಗಡೆ ಯಾವ ಭಾಗದಲ್ಲಾದ್ರೂ ಕೂಡ ಇನ್ಫೆಕ್ಷನ್ ಆಯ್ತು, ಅಲ್ಲಿ ಆ ಒಂದು ಧಾತುವಿಗೆ ಕ್ಷಯ ಉಂಟಾಯ್ತು, ಆ ಧಾತುವಿನಲ್ಲಿ ಅಸಮತೋಲನ ಉಂಟಾಯ್ತು ಸಪ್ತ ಧಾತುಗಳಲ್ಲಿ ಅಂತ ಹೇಳಿದ್ರೆ, ಯಾವ ಸ್ಪೆಸಿಫಿಕ್ ಧಾತುಗಳಲ್ಲಿ ಅದು ಕ್ಷಯ ಆಗಿರುತ್ತೆ, ಅದೊಂದು ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದಕ್ಕೆ ಕ್ಯಾನ್ಸರ್ ಅಂತ ಕರೆಯಲಾಗ್ತದೆ. ಕೆಲವ್ರಿಗೆ ಬೋನ್ ಕ್ಯಾನ್ಸರು, ಕೆಲವರಿಗೆ ಮಾಂಸಖಂಡಗಳಲ್ಲಿ ಹೆಚ್ಚು ಗಂಟುಗಳಾಗಿ ಆ ಒಂದು ಟ್ಯೂಮರ್ಗಳಾಗಿ ಅದು ಕ್ಯಾನ್ಸರ್ ಆಗುತ್ತೆ. ಹೊಟ್ಟೆಯಲ್ಲಿ ಕೆಲವೊಂದಿಷ್ಟು ಅಸಮತೋಲನ ಉಂಟಾದಾಗ ಲಿವರ್ನಲ್ಲಿ ಪಿತ್ತದ ಗಡ್ಡೆಗಳಾದ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ, ಲಿವರ್ ಕ್ಯಾನ್ಸರು. ಕಿಡ್ನಿಯಲ್ಲಿ ಅದು ಪಿತ್ತ ಅಂಶ ಹೆಚ್ಚು ಸ್ಟೋರೇಜ್ ಆದಾಗ ಕ್ರಿಯೇಟಿನ್, ಬ್ಲಡ್ ಯೂರಿಯಾ ಇದೆಲ್ಲ ಹೆಚ್ಚಿಗೆ ಆಗಿ ಅದು ಕೂಡ ಕಿಡ್ನಿ ಇನ್ಫ್ಲಮೇಷನ್ ಆಯಿತು ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಕಿಡ್ನಿ ಕ್ಯಾನ್ಸರ್ ಆಗುತ್ತೆ. ಹಾಗೇನೆ ಹೊಟ್ಟೆಯಲ್ಲಿ ಆ ಒಂದು ಇನ್ಫೆಕ್ಷನ್ಗಳು ಗಡ್ಡೆಗಳಾಗಿ ಅದರ ವಿಕಾರ ಸ್ವರೂಪದಲ್ಲಿ ಅದೇನಾದ್ರೂ ಕಾರ್ಸಿನೋಮ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಅದು ಕರಳಿಗೆ ಕ್ಯಾನ್ಸರ್ ಆಗುತ್ತೆ. ಹಾಗೆ ಚರ್ಮದಲ್ಲಿ ಅದೇ ರೀತಿ ಪ್ರೊಸೀಜರ್ ಇಂದ ಚರ್ಮದ ಕ್ಯಾನ್ಸರ್ ಆಗುತ್ತೆ. ಹೀಗೆ ಶರೀರದ ಎಲ್ಲಾ ಕಡೆಗೂ ಕ್ಯಾನ್ಸರ್ ಆಗುತ್ತೆ. ಇಂತಹ ಲಕ್ಷಣಗಳು ನಿಮಗೆ ಪ್ರಾರಂಭದಲ್ಲಿ ಗಡ್ಡೆ ಆಯಿತು ಅಥವಾ ಪದೇ ಜ್ವರ, ಕೆಮ್ಮು, ನೆಗಡಿ ಪದೇ ಸಣ್ಣ ಮಕ್ಕಳಿಗೆ ಸಾಮಾನ್ಯ, ಆದ್ರೆ ದೊಡ್ಡವರಾದ್ಮೇಲೆ ಕೂಡ ಈ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಆ ಒಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು. ಕೆಲವೊಂದಿಷ್ಟೆಲ್ಲ ಪರೀಕ್ಷೆಗಳಿರ್ತವೆ, ರಕ್ತ ಪರೀಕ್ಷೆ, ಅವುಗಳನ್ನೆಲ್ಲ ಸರಿಯಾಗಿ ಪರೀಕ್ಷೆ ಮಾಡ್ಕೊಂಡ್ರೆ WBC, RBC ಅವೆಲ್ಲ ಅಸಮತೋಲನಗೊಂಡಿತು ಅಂತ ಹೇಳಿದ್ರೆ ಅದು ಕೆಲವೊಮ್ಮೆ ಬ್ಲಡ್ ಕ್ಯಾನ್ಸರ್ನ ಲಕ್ಷಣಗಳಾಗಿರ್ತವೆ. ಹಾಗಾಗಿ ಅಂತವೆಲ್ಲವನ್ನು ಪರೀಕ್ಷೆ ಮಾಡ್ಕೊಂಡು ಅವೆಲ್ಲ ಸಾಮ್ಯಾವಸ್ಥೆಗಿದೆ ಅಂತ ಹೇಳಿದಾಗ ನೀವು ಬೇರೆ ಒಂದು ಪರೀಕ್ಷೆಗಳನ್ನು ಕೂಡ ಆ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡಿಸ್ಕೊಂಡ್ರೆ ಅದು ಸಾಮ್ಯಾವಸ್ಥೆಯಲ್ಲಿ ಇದೆ ಅಂದ್ರೆ ಎಲ್ಲ ಸರಿಯಾಗಿದೆ ಅಂದ್ರೆ ಪರವಾಗಿಲ್ಲ. ಅದರಲ್ಲಿ ಅಸಮತೋಲನ ಉಂಟಾಗಿ ಅದೇನು ಕ್ಯಾನ್ಸರ್ ಅಂತ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವಾಗ ತಾವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾ ಹೇಳ್ತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನ ಬಳಸೋದ್ರಿಂದ ತಮ್ಮ ಆ ಒಂದು ಸಮಸ್ಯೆಯಿಂದ ತಾವು ಪರಿಹಾರವನ್ನ ಕಂಡುಕೊಳ್ಬಹುದು. ಹಾಗಿದ್ರೆ ಯಾವುದು ಅಂತ ಹೇಳಿದ್ರೆ ಕೀಮೋ ಕಷಾಯ, ದಿ ಬೆಸ್ಟ್ ಕೀಮೋ ಕಷಾಯ. ಅದನ್ನ ಹೇಗೆ ಮಾಡೋದು, ಜೊತೆಗೆ ಆಹಾರದಲ್ಲಿ ಪದ್ಧತಿ ಹೇಗಿರಬೇಕು ಅಂತಕ್ಕಂಥ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ಯಾವುದೇ ಕ್ಯಾನ್ಸರ್ ಬರಲಿ, ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ಬೇಕು. ನೀವೇನ್ ಮಾಡ್ಬೇಕು? ಮೃದು ಆಹಾರ ತಿನ್ಬೇಕು. ಮೃದು ಆಹಾರ ಅಂತ ಹೇಳಿದ್ರೆ ಹೆಸರು ಬೇಳೆ, ಸ್ವಲ್ಪ ಹುರುಳಿಕಾಳು, ಅದ್ರ ಜೊತೆಗೆ ಅಕ್ಕಿ, ಅದ್ರ ಜೊತೆಗೆ ಜೋಳದ ನುಚ್ಚು, ಇದರಲ್ಲಿ ಯಾವ್ದಾದ್ರು ಒಂದು ಸಿರಿಧಾನ್ಯಗಳನ್ನು ಬಳಸ್ಕೋಬಹುದು. ಅದ್ರ ಜೊತೆಗೆ ಬೇಳೆ ಅಥವಾ ಹೆಸರು ಬೇಳೆ ಅಥವಾ ಹುರುಳಿಕಾಳು ಬಳಸ್ಕೊಂಡು ತರಕಾರಿಗಳನ್ನು ಹೆಚ್ಚಾಕಿ ಚೆನ್ನಾಗಿ ಕುದಿಸಿ ಕಿಚಡಿ ಮಾಡ್ಬೇಕು.
ಅದು ಕುದಿಯೋ ಟೈಮಲ್ಲಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಕಾಳುಮೆಣಸು, ಹಸಿ ಶುಂಠಿ, ಅರಶಿನ ಇವೆಲ್ಲವನ್ನು ಹಾಕ್ಬೇಕು. ಬೇಕಾದ್ರೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬೋದು. ಹೀಗೆ ಸಿರಿಧಾನ್ಯಗಳು ಮತ್ತೆ ಬೇಳೆಗಳನ್ನ, ತರಕಾರಿಗಳನ್ನ ಬಳಸ್ಕೊಂಡು ಕಿಚಡಿ ಮಾಡೋದು, ಅಥವಾ ಸಿರಿಧಾನ್ಯಗಳ ಗಂಜಿಯನ್ನ ಮಾಡ್ಕೊಂಡು ಕುಡಿಯೋದು, ಅಥವಾ ಸೊಪ್ಪು ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಂಡು ಕುದಿಸ್ಕೊಂಡು ತಿನ್ನೋದು. ಈ ರೀತಿಯಾಗಿರ್ತಕ್ಕಂಥ ಆಹಾರ ಪದ್ಧತಿ ಇರಬೇಕು. ಖಾರ ಹೆಚ್ಚಾಗಿ ತಿನ್ಲೇಬಾರ್ದು. ಹಸಿಮೆಣಸಿನಕಾಯಿ ಅಂತೂ ಮುಟ್ಲೇಬಾರ್ದು. ಸಕ್ಕರೆ, ಕ್ಯಾನ್ಸರ್ ವೇಗವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಮೋಸ್ಟ್ ಡೇಂಜರಸ್ ಅಂತ ಹೇಳಿದ್ರೆ ಸಕ್ಕರೆ. ನೀವು ಸಕ್ಕರೆ ಕ್ಯಾನ್ಸರ್ ಬಂದ್ರೆ ಸಕ್ಕರೆ ಕೊಡಿ, 1-2 ವರ್ಷದಲ್ಲಿ ಸತ್ತೇ ಹೋಗ್ತಾನ, 6 ತಿಂಗಳಿಗೆ ಸಾಯ್ತಾನ. ಅಷ್ಟು ಭಯಾನಕವಾಗಿರ್ತಕ್ಕಂಥ ಡೇಂಜರ್. ಸಕ್ಕರೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದ್ಮೇಲೆ ಸಕ್ಕರೆ ತಿಂದ್ರೆ ಮುಗ್ದೇ ಹೋಯ್ತು, ಅವನು ಯಾರು ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಕ್ಯಾನ್ಸರ್ ಬಂದ್ಮೇಲೆ ಮುನ್ನೆಚ್ಚರಿಕೆಯನ್ನು ಹೇಗೆ ವಹಿಸ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕ ಇರಬಾರ್ದು. ಗಂಡ ಹೆಂಡತಿಯ ದೈಹಿಕ ಸಂಪರ್ಕ ಇರಬಾರ್ದು. ಅದನ್ನ ತಾವೇನಾದ್ರೂ ಮುಂದುವರಿಸಿದ್ರೆ ಕ್ಯಾನ್ಸರ್ ವೇಗವಾಗಿ ವೃದ್ಧಿ ಆಗುತ್ತೆ. ಅದಕ್ಕೆ ದೈಹಿಕ ಸಂಪರ್ಕವನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಸಕ್ಕರೆ ಅಂತೂ ನಿಲ್ಲಿಸ್ಲೇಬೇಕು, ಒಂದು ಅಗಳು ತಿನ್ಬಾರ್ದು. ಹಾಗೆ ಬೇಕರಿ ಪದಾರ್ಥ, ಫಾಸ್ಟ್ ಫುಡ್, ಜಂಕ್ ಫುಡ್ ಇವುಗಳನ್ನ ಬಿಡ್ಲೇಬೇಕು. ಮಾಂಸಾಹಾರ, ಚಹಾ, ಕಾಫಿ ಇವುಗಳನ್ನ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದನೇ ಹೊರಗೆ ಹಾಕ್ಬೇಕು. ಆಯ್ತಾ? ಇವಿಷ್ಟೆಲ್ಲ ನೀವು ಪತ್ತೆ ಮಾಡ್ಬೇಕು. ಮೈದಾ ಹಿಟ್ಟಿನ ಪದಾರ್ಥವಂತೂ ಮುಟ್ಲೇಬಾರ್ದು. ಹೀಗೆ ಮಾಡಿ ಸೊಪ್ಪು, ತರಕಾರಿ, ಹಣ್ಣುಗಳ ಸೇವನೆಯನ್ನು ಮಾಡ್ತಾ, ಗಂಜಿ, ಕಿಚಡಿಗಳನ್ನ ಸೇವನೆ ಮಾಡ್ತಾ, ನಾ ಹೇಳ್ತಕ್ಕಂಥ ಈ ಕೀಮೋ ಕಷಾಯವನ್ನ ಕುಡಿತಾ ಬನ್ನಿ. ಜೊತೆಗೆ ಹೊಟ್ಟೆ ಶುದ್ಧೀಕರಣಕ್ಕೆ, ರಕ್ತ ಶುದ್ಧೀಕರಣಕ್ಕೆ ಕೆಲವೊಂದಿಷ್ಟು ಔಷಧಿಗಳನ್ನ ಮನೆ ಮದ್ದನ್ನು ಹೇಳ್ತೀನಿ, ಅದನ್ನ ಬಳಸ್ತಾ ಬಂದ್ರೆ ನಿಮ್ಮ ಕ್ಯಾನ್ಸರ್ ಕರಗ್ತಾ ಹೋಗುತ್ತೆ. ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನ, ನುರಿತ ವೈದ್ಯರ ಹತ್ರ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಳೇಬೇಕು. ಯಾಕಂದ್ರೆ ಇದು ಅಪಾಯಕಾರಿ ಸಮಸ್ಯೆ. ಮನೆ ಮದ್ದುಗಳನ್ನ ಮಾಡಿ ಅದರ ಜೊತೆಗೆ ಕ್ಯಾನ್ಸರ್ಗೆ ಔಷಧಿಗಳನ್ನ ತೆಗೆದುಕೊಳ್ಳೇಬೇಕು, ಒಳ್ಳೆ ಔಷಧಿಗಳನ್ನ. ನಾವು ಅರ್ಬುದನಾಶಕ ಚೂರ್ಣ ಅಂತ ಮಾಡಿದ್ವಿ, ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ಕೊಟ್ಟಿದೆ, ಸಾವಿರಾರು ಜನರ ಜೀವ ಉಳಿಸಿದೆ. ಕ್ಯಾನ್ಸರ್ ರೋಗಿಗಳನ್ನ 180 ಜನರನ್ನ ಹೆಚ್ಚು ಸಮಯದವರೆಗೆ ಬದುಕಿಸಬಹುದು. ಕ್ಯಾನ್ಸರ್ ಅಸಾಧ್ಯ ರೋಗ ಅಂತ ಆಯುರ್ವೇದದಲ್ಲೂ ಕೂಡ ಹೇಳಲಾಗಿದೆ. ಆದರೆ ಅವ್ರನ್ನ ಸುಖವಾಗಿ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಆಯುರ್ವೇದಿಕ್ ಆ ಒಂದು ಚಿಕಿತ್ಸೆಗಳ ಮೂಲಕ, ಪರಿಹಾರಗಳ ಮೂಲಕ. ಆಯುರ್ವೇದಿಕ್ ಅನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರಿಗೆ ಸುಖವಾಗಿ ಸಾವು ಬರ್ತದೆ. ಇಲ್ಲಾಂದ್ರೆ ಎಲ್ಲೆಲ್ಲೋ ಕೊಯ್ತಾರೆ. ಆ ಕೀಮೋಥೆರಪಿಯಿಂದ ನರಕ ಯಾತನೆ, ಜೀವಂತ ಮನುಷ್ಯನ ಸುಡೋ ವ್ಯವಸ್ಥೆ ಅಂತ ಹೇಳಿದ್ರೆ ಕೀಮೋಥೆರಪಿ. ಎಲ್ಲ ಸುಟ್ಟೋಗ್ಬಿಡ್ತದೆ ಶರೀರದಲ್ಲಿ. ಒಳ್ಳೆ ಕೋಶಗಳನ್ನು ಕೂಡ ಸುಟ್ಟಾಕ್ತಾರೆ, ಕ್ಯಾನ್ಸರ್ ಕೋಶಗಳನ್ನ ಸುಡ್ಲಿಕ್ಕೆ ಹೋಗಿ. ಮುಖ ಎಲ್ಲ ವಿಕಾರ ಆಗುತ್ತೆ, ಸುಡುತ್ತೆ, ಕೂದಲೆಲ್ಲ ಉದುರುತ್ತೆ ಅಂತ ಕೀಮೋಥೆರಪಿಯನ್ನು ಮನೇಲೆ ನೀವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದನ್ನ ನಾ ಹೇಳ್ಕೊಡ್ತೇನೆ. ಹಾಗಾಗಿ ಮನುಷ್ಯ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯೋದಕ್ಕಿಂತ ಕ್ಯಾನ್ಸರಿಗೆ ಕೊಡ್ತಕ್ಕಂಥ ಚಿಕಿತ್ಸೆಯಿಂದ ಸಾಯ್ತಾನೆ ಅಂತ ಹೇಳ್ಬೋದು. ಅದಕ್ಕೆ 180 ಜನರನ್ನಂತೂ ಸುಮಾರು 20, 30, 40 ವರ್ಷಗಳವರೆಗೂ ಬದುಕಿಸ್ಬೋದು ಅಂತ ಬದುಕಿಸಿರ್ತಕ್ಕಂಥ ಉದಾಹರಣೆಗಳಿದಾವೆ. ಹಾಗೆ ಆಯುರ್ವೇದದಲ್ಲಿ ಅಷ್ಟೊಂದು ಶಕ್ತಿ, ಸತ್ವ ಇದೆ. ಆಯುರ್ವೇದವನ್ನ ಸಂಪೂರ್ಣವಾಗಿ ಅಳವಡಿಸ್ಕೋಬೇಕು. ಮನೆ ಮದ್ದುಗಳನ್ನಾಗಿರ್ಬೋದು, ಜೀವನ ಪದ್ಧತಿನಾಗಿರ್ಬೋದು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಧೈರ್ಯ ಇರಬೇಕು. ಕೆಲವೊಂದಿಷ್ಟು ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇವನ್ನೆಲ್ಲ ವೈದ್ಯರ, ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಕಲಿಬೇಕು. ಯೋಗಾಸನಗಳನ್ನ ಸ್ವಲ್ಪ ಸ್ವಲ್ಪ ಮಾಡಬೇಕು. ಯಾವ್ಯಾವ ಸಮಸ್ಯೆಗೆ ಅನುಸಾರವಾಗಿ ಯೋಗಾಸನಗಳಿದ್ದಾವೆ ಅವನ್ನೆಲ್ಲ ಮಾಡ್ತಾ, ಪ್ರಾಣಾಯಾಮಗಳನ್ನ ಮಾಡ್ತಾ ಹೋದ್ರೆ, ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡು, ಮನೆ ಮದ್ದನ್ನ ಮಾಡ್ತಾ, ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಂಡು, ನಾ ಹೇಳ್ತಕ್ಕಂಥ ಈ ಕೀಮೋ ಕಷಾಯವನ್ನು ಕುಡಿದ್ರೆ ಕ್ಯಾನ್ಸರ್ ಬಹಳ ಬೇಗ ನಿವಾರಣೆ ಆಗ್ತಕ್ಕಂಥ ಸ್ಥಿತಿಗೆ ಬರ್ತದೆ. ಆ ಕ್ಯಾನ್ಸರ್ ನೆಗೆಟಿವ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ, ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕಷ್ಟ ನಷ್ಟಗಳಿಲ್ಲದೆ ಆರಾಮಾಗಿ, ಯಾವುದೇ ಒತ್ತಡಗಳಿಲ್ಲದೆ, ಯಾವುದೇ ನೋವಿಲ್ಲದೆ, ಸಂಕಟ ಇಲ್ಲದೆ ಇರೋಷ್ಟು ದಿವಸ ಆನಂದವಾಗಿ ಆದರೂ ಬದುಕಬಹುದು. 180 ಜನರಿಗೆ ಇದು ಸಂಪೂರ್ಣವಾಗಿ ಜೀವನದಿಂದನೇ ಹೊರಟೋಗ್ಬಿಡ್ತದೆ. ಇನ್ನು 20% ಜನರಿಗೆ ಯಾವುದೇ ನೋವು ಇಲ್ಲದೆ ಇರತಕ್ಕಂಥ ಜೀವನವನ್ನು ನಡೆಸ್ತಾ ಇರೋಷ್ಟು ದಿವಸ ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ಸ್ಥಿತಿ ನಿಮಗೆ ಸಿಗ್ತದೆ. ಹಾಗಿದ್ರೆ ಆ ಒಂದು ಕೀಮೋ ಕಷಾಯವನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು 10 ಕಾಳುಮೆಣಸು ತೆಗೆದುಕೊಳ್ಳಿ, 30 ತುಳಸಿ ಎಲೆ ತೆಗೆದುಕೊಳ್ಳಿ, 1-2 ಚಮಚ ಅರಶಿನ ನುಚ್ಚನ್ನು ತೆಗೆದುಕೊಳ್ಳಿ, ನಿತ್ಯ ಪುಷ್ಪದ ಎಲೆ ಒಂದು 10ರಿಂದ 20 ನಿತ್ಯ ಪುಷ್ಪದ ಎಲೆ ತೆಗೆದುಕೊಳ್ಳಿ. ಇವೆಲ್ಲವನ್ನು ಕೂಡ 1 ಲೀಟರ್ ನೀರಿನಲ್ಲಿ ಕುದಿಸಿ, ಅದು ಕುದ್ದು 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 ಏನಾಗಬೇಕು ಅಂತ ಹೇಳಿದ್ರೆ 200 ml ಇಳಿಬೇಕು. ಅದನ್ನ ಬೆಳಗ್ಗೆ 100 ml, ಸಾಯಂಕಾಲ 100 ml ಸೋಸ್ಕೊಂಡು ಕುಡಿದ್ರೆ ದಿ ಬೆಸ್ಟ್ ಕೀಮೋಥೆರಪಿ ಆಗ್ತದೆ. ನಿಮ್ಮ ಕ್ಯಾನ್ಸರ್ನ ವಿಕಾರಗಳೆಲ್ಲ ದೂರ ಆಗ್ತವೆ. ನಿಮಗೆ ಒಂದೇ ತಿಂಗಳಲ್ಲಿ ಪರಿವರ್ತನೆ ಕಾಣಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ. ಆದ್ಮೇಲೆ ಈ ಎಪಿಸೋಡನ್ನು ಮಾತ್ರ ತಾವು ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಕ್ಯಾನ್ಸರ್ ಅಂತ ರೋಗ ಎಂತ ಮಾರಣಾಂತಿಕ ರೋಗ. ಅಂತಹ ಕಷ್ಟಪಡ್ತಕ್ಕಂಥವ್ರ ಜೀವನಕ್ಕೆ ತಾವು ಬೆಳಕಾಗ್ತಕ್ಕಂಥ ಪುಣ್ಯ ನಿಮಗೆ ಸಿಗ್ತದೆ. ಅದಕ್ಕೆ ತಾವು ದಯವಿಟ್ಟು ಶೇರ್ ಮಾಡಿ.